ಇವಾಗ ಇಫ್ ಇನ್ ಕೇಸ್ ಇವಾಗ ತುಂಬಾ ಜನರು ಹೆಣ್ಮಕ್ಳು ಹೇಳ್ತಿರ್ತಾರೆ, ಅಂದ್ರೆ ವಯಸ್ಸಾದವ್ರು ಹೇಳ್ತಿರ್ತಾರೆ, ಇಲ್ಲ ನಂಗೆ ತುಂಬಾ ವರ್ಷ ಆಯ್ತು ಆದ್ರೂ ಕೂಡ ನನಗೆ ಇನ್ನೂ ಮುಟ್ಟು ನಿಲ್ತಾ ಇಲ್ಲ ಅಂತ. ಡಿಲೇ ಆಗೋದಕ್ಕೆ ಕಾರಣ ಏನಾದರೂ ಇದೆಯಾ ಮ್ಯಾಮ್? ಲೈಫ್ ಸ್ಟೈಲ್ ಚೇಂಜಸ್ ಒಂದೇ ಕಾರಣ ಆಗುತ್ತಾ, ಅಥವಾ ಜೆನೆಟಿಕಲಿ ನೀವಾಗಲೇ ಹೇಳಿದ್ರಿ ಜೆನೆಟಿಕ್ಲಿ ಆಗುತ್ತೆ. ಸಾಮಾನ್ಯವಾಗಿ ನಾನು ನೋಡಿರೋ ಮಟ್ಟಿಗೆ ನನಗೆ ಮುಟ್ಟು ನಿಂತೇ ಇಲ್ಲ ಅಂತ ಯಾರೂ ಬಂದಿಲ್ಲ. ಬಟ್ ಒಂದೊಂದು ಸಲ ಇದು ಒಂದು ತಪ್ಪ ಕಲ್ಪನೆ ಆಗಿರ್ಬೋದು. ಯಾವಾಗ ನನಗೆ 4 ತಿಂಗಳಾಯಿತು ಮುಟ್ಟೆ ಆಗಿಲ್ಲ, ಬಟ್ ಈಗ ಸಡನ್ನಾಗಿ ಬ್ಲೀಡಿಂಗ್ ಸ್ಟಾರ್ಟ್ ಆಗಿದೆ ಅಂತ ಬರ್ಬೋದು. ಅವಾಗ ಅವ್ರ ಕಲ್ಪನೆ ಇರ್ಬೋದು ನನಗೆ ಮುಟ್ಟು ನಿಂತಿಲ್ಲ ಆದರೆ ಇವಾಗ ಬ್ಲೀಡಿಂಗ್ ಸ್ಟಾರ್ಟ್ ಆಗಿದೆ. ವಯಸ್ಸು ಎಷ್ಟಿರ್ಬೋದು ಅವಳದು ಅದು ನೋಡ್ಕೋಬೇಕಾಗತ್ತೆ ನಾವು. ಸಪೋಸ್ ಇದೇ ಥರ ನನಗೆ ಮುಟ್ಟು 4, 5, 6 ತಿಂಗಳಾಗಿಲ್ಲ ಬಟ್ ಇವಾಗ ಸಡನ್ನಾಗಿ ಮುಟ್ಟಾಗಿದೆ ಅಂತ ಬಂದಾಗ ವಯಸ್ಸಿಗೆ ಅನುಗುಣವಾಗಿ ತುಂಬ ಹುಷಾರಾಗಿ ನೋಡಬೇಕಾಗತ್ತೆ ನಾವು. ಯಾಕಂತಂದರೆ ಮುಟ್ಟು ನಿಂತು ಆದಮೇಲೆ, ಋತು ಬಂದ ಆದಮೇಲೆ ಏನು ಬ್ಲೀಡಿಂಗ್ ಅಂತ ಕಾಣಿಸ್ಕೊಳ್ಳುತ್ತಲ್ಲ ಅದು ಮುಟ್ಟಲ್ಲ. ದಟ್ ಕುಡ್ ಬಿ ಸಮಥಿಂಗ್ ಟು ಡೂ ವಿತ್ ಅನ್ಹೆಲ್ತಿ ಕಂಡೀಷನ್ ಆಫ್ ದ ಯೂಟ್ರಸ್. ಓಕೆ. ಸೊ ಒಂದೊಂದ್ಸರಿ ಏನಾಗುತ್ತೆ, ಗರ್ಭಾಶಯದ ಒಳಪದ್ರು ಮುಟ್ಟು ನಿಂತ ಮೇಲೇನು ತೆಳುವಾಗಿಬಿಡಬೇಕು. ಮುಟ್ಟು ಋತುಬಂಧ ಆಯಿತು ಅಂದರೆ ಒಳಪದ್ರು ತೆಳುವಾಗಿರುತ್ತೆ. ಇದೇನಾದರೂ ಒಂದು ಸಮಯ ದಪ್ಪ ಆಯಿತು, ಒಳಗಡೆ ದಪ್ಪ ಆದರೆ ಯೂಟ್ರಸ್ ಹೇಗೆ ದೇವರು ಸೃಷ್ಟಿ ಮಾಡಿದ್ದಾನೆ ಅಂದರೆ, ಗರ್ಭಾಶಯದಲ್ಲಿ ಯಾವ್ದು ಅನ್ಹೆಲ್ತಿ ಇರುತ್ತೋ ಅದನ್ನು ಯೂಟ್ರಸ್ ಎಸೆಯುತ್ತೆ ಹೊರಗಡೆ. ದಟ್ ಓನ್ಲಿ ಇಸ್ ಬ್ಲೀಡಿಂಗ್. ಸೊ ಆ ಥರ ಬ್ಲೀಡಿಂಗ್ ಆದಾಗ, ಋತುಬಂಧ ಆದ ನಂತರ ಆಗೋ ಬ್ಲೀಡಿಂಗು, ಅದನ್ನು ಪರೀಕ್ಷೆ ಡಾಕ್ಟರ್ ಹತ್ರ ಹೋಗಲೇಬೇಕಾಗುತ್ತೆ. ಯಾಕಂದರೆ ಅದನ್ನು ನಾವು ಡಾಕ್ಟರ್ ಹತ್ರ ಹೋದಾಗ ಅದನ್ನು ಸ್ಕ್ಯಾನ್ ಮಾಡಿ ನೋಡಿಬಿಟ್ಟು ಎಂಡೋಮೆಟ್ರಿಯಂ ಪದ್ರಿ ಎಷ್ಟು ದಪ್ಪ ಇದೆ ನೋಡಿಕೊಂಡು ಅದನ್ನು DNC ಮಾಡಿ ಯಾಕೆ ಈ ಥರ ದಪ್ಪ ಆಗಿದೆ, ಹಾರ್ಮೋನ್ ಇಂಬ್ಯಾಲೆನ್ಸಿಂದ ದಪ್ಪ ಆಗಿದೆಯಾ ಅಥವಾ ಬೇರೆ ಏನಾದರೂ ಕಾರಣದಿಂದ ದಪ್ಪ ಆಗಿದೆಯಾ ಅಂತ ಕಂಡು ಹಿಡ್ಕೊಂಡು ಅದಕ್ಕೆ ಅನುಗುಣವಾಗಿ ಚಿಕಿತ್ಸೆನ ಮಾಡಲಾಗುತ್ತೆ. ಋತುಬಂಧ ಆದಮೇಲೆ ಪ್ರತಿಯೊಂದು ಹೆಣ್ಮಕ್ಳು ತಮ್ಮ ಒಂದು ಆರೋಗ್ಯನ ತಾವು ನೋಡ್ಕೊಳ್ಳೋದು ತುಂಬ ಮುಖ್ಯ. ಜನರಲಾಗಿ ಮುಟ್ಟು ನಿಂತು ಹೋಗುತ್ತೆ, ಅದರಿಂದ ಏನು ತೊಂದರೆ ಇದೆ, ನಾನು ಚೆನ್ನಾಗೇ ಇದ್ದೀನಿ, ಆರೋಗ್ಯವಾಗಿದ್ದೀನಿ, ಡಾಕ್ಟರ್ ಹತ್ರ ಹೋಗಬೇಕಾ ಬೇಡ ಅನ್ನೋ ಒಂದು ಸಂಶಯ ತುಂಬ ಹೆಣ್ಮಕ್ಳಿಗೆ ಇರುತ್ತೆ. ಖಂಡಿತವಾಗ್ಲೂ ಮುಂದೇನು ಋತುಬಂಧ ಆದಮೇಲೇನು ತಾನು ಆರೋಗ್ಯವಾಗಿರಬೇಕಂದ್ರೆ ಡಾಕ್ಟರ್ ಹತ್ರ ಹೋಗಬೇಕಾಗೋದು ನೆಸೆಸಿಟಿ ಇರುತ್ತೆ. ಡಾಕ್ಟರ್ ಹತ್ರ ಹೋದಾಗ ಅವ್ರೇನು ನೋಡ್ತಾರೆ, ಮುಟ್ಟೆ ನಿಂತು ಹೋಗಿದೆ, ಅವ್ರೇನು ನೋಡಬೇಕಾಗಿದೆ ಇಲ್ಲ. ಒಂದು ಜನರಲ್ ಚೆಕಪ್ ತುಂಬ ಮುಖ್ಯ. ಏನು ನೋಡ್ತಾರೆ, ಒಂದು ಸ್ಕ್ಯಾನಿಂಗ್ ನೋಡಿದಾಗೆ ಯೂಟ್ರಸ್ಸು ಎಲ್ಲ ನಾರ್ಮಲ್ ಆಗಿದೆಯಾ, ಲೈನಿಂಗ್ ತೆಳುವು ಇದೆಯಾ ಅಂತ ನೋಡ್ತಾರೆ, ಅದೊಂದು. ಇನ್ನೊಂದು ಬೋನ್ ಡೆನ್ಸಿಟೋಮೆಟ್ರಿ ಅಂತ ಟೆಸ್ಟ್ ಮಾಡ್ತಾರೆ. ಬೋನ್ ಡೆನ್ಸಿಟೋಮೆಟ್ರಿ ಟೆಸ್ಟ್ ಮಾಡೋದ್ರಿಂದ ಏನು ಗೊತ್ತಾಗುತ್ತೆ ಅಂತಂದರೆ, ಬೋನಲ್ಲಿ ಎಷ್ಟು ಶಕ್ತಿ ಇದೆ, ಬೋನ್ ವೀಕ್ ಆಗಿದೆಯಾ, ಬೋನ್ ಸೌದಿದೆಯಾ, ಬೋನ್ಗೆ ಇನ್ನೂ ಎಷ್ಟು ವಯಸ್ಸಿದೆ ಅನ್ನೋದನ್ನು ಅವರು ಹೇಳ್ತಾರೆ. ಅದರಲ್ಲಿ ಏನಾದರೂ ತೊಂದರೆ ಇತ್ತಪ್ಪ ಅಂದರೆ, ಬೋನ್ ಡೆನ್ಸಿಟೋಮೆಟ್ರಿಲಿ ಅದೇನಾದರೂ ತೊಂದರೆ ಕಾಣಿಸ್ತು ಅಂದರೆ ಸಾಮಾನ್ಯವಾಗಿ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಕೊಡ್ಬೋದು ಅಥವಾ ವಿಟಮಿನ್ D ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಇನ್ನೊಂದು ನೋಡ್ಕೋಬೇಕಾಗಿರುತ್ತೆ ಜನರಲ್ ಹೆಲ್ತ್ ಚೆಕಪ್, ಲಿವರ್ ಫಂಕ್ಷನ್ ಆಗಲಿ ಅಥವಾ ಇದು ಕಂಪ್ಲೀಟ್ ಬ್ಲಡ್ ಪಿಕ್ಚರ್ ಕೌಂಟು, ಐರನ್ ಕಂಟೆಂಟ್ ಸರಿಯಾಗಿದೆಯಾ ಇಲ್ಲ ನೋಡಬೇಕಾಗತ್ತೆ. ಯಾಕಂದರೆ ಇವೆಲ್ಲ ಟೆಸ್ಟ್ ಮಾಡಿದಾಗ ನಮಗೆ ಯಾವ ಲಕ್ಷಣಗಳು ಇಲ್ಲದೇ ಒಳಗಡೆ ದೇಹದೊಳಗಡೆ ತೊಂದರೆ ಆಗ್ತಾ ಇರ್ಬೋದು. ತೊಂದರೆ ಆಗೋ ತನಕ ವೆಯ್ಟ್ ಮಾಡಿ ಆನಂತರ ಡಾಕ್ಟರ್ ಹತ್ರ ಹೋಗಬೇಕು ಅನ್ನೋ ಒಂದು ತಪ್ಪ ಕಲ್ಪಭಾವನೆನ ನಾವು ಬಿಟ್ಟುಬಿಟ್ಟು ಪೀರಿಯಾಡಿಕ್ಲಿ ಅಂದಾಗೆ ಯಾವಾಗ ಹೋಗಬೇಕು, ಅಟ್ಲೀಸ್ಟ್ ಒನ್ಸ್ ಎ ಇಯರ್ ಹೋಗಿಬಿಟ್ಟು ಒಂದು ಪ್ಯಾಪ್ ಸ್ಮಿಯರ್ ಅಂತ ಒಂದು ಮಾಡಿಸ್ಕೊಳ್ಳೇಬೇಕು. ಪ್ಯಾಪ್ ಸ್ಮಿಯರ್ ಅಂತಂದರೆ ಸಾಮಾನ್ಯವಾಗಿ ಅದು ಏನು ಮಾಡ್ತಾರೆ, ಗರ್ಭಾಶಯದ ಬಾಯಿಂದ ಒಂದು ಸ್ಮಿಯರ್ ತಗೊಳ್ತಾರೆ. ಆ ಸ್ಮಿಯರ್ ಮಾಡೋದ್ರಿಂದ ನನಗೇನು ಗೊತ್ತಾಗುತ್ತೆ ಅಂದರೆ, ಗರ್ಭಾಶಯ ಎಷ್ಟು ಆರೋಗ್ಯವಾಗಿದೆ, ಯಾವುದೇ ಒಂದು ಕ್ಯಾನ್ಸರ್ ಸೆಲ್ಸ್ ಇಲ್ಲ ದೇಹದೊಳಗಡೆ, ಯೂಟ್ರಸ್ ಬಾಯಿ ಒಳಗೆ ಇಲ್ಲ ಅಂತ ಗೊತ್ತಾಗುತ್ತೆ. ಸೊ ಅದು ಕಂಪಲ್ಸರಿಯಾಗಿ ಎಲ್ಲ ಹೆಣ್ಮಕ್ಳು ವರ್ಷಕ್ಕೊಂದ್ಸಲ ಒಂದು ಪ್ಯಾಪ್ ಸ್ಮಿಯರ್, ಒಂದು ಬೋನ್ ಡೆನ್ಸಿಟೋಮೆಟ್ರಿ, ಆಮೇಲೆ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ರೆ ಒಂದು ಫಾಸ್ಟಿಂಗ್ ಶುಗರ್ ಮತ್ತು CBC ಕಂಪ್ಲೀಟ್ ಬ್ಲಡ್ ಕೌಂಟ್ ಇದನ್ನು ಪ್ರತಿ ವರ್ಷ ಒಂದು ಸಲ ಮಾಡ್ಕೊಳ್ತಾ ಹೋದರೆ ಅವರ ಒಂದೇ ಆರೋಗ್ಯನ ಅವರು ಕಾಪಾಡ್ಕೊಳ್ಬೋದು.